ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಕಾಸಿಮಪ್ಪ, ರಿಯಲ್ ಕಾಂಪಿಟೇಟಿವ್ ಅಕಾಡೆಮಿ ವತಿಯಿಂದ ಈಗಾಗಲೇ ಇಂಗ್ಲೀಷ್ ಮೀಡಿಯಂನಲ್ಲಿ ಒಂದು ಕರ್ನಾಟಕ ರಾಜ್ಯ ಪೊಲೀಸ್ ನೇಮಕಾತಿ ಅಧಿಸೂಚನೆ ಬಗ್ಗೆ ನಿನ್ನೆನೇ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ತರಗತಿಯನ್ನು ಸಿಲೆಬಸ್ ಬಗ್ಗೆ ಹೇಳಿದ್ದೀನಿ. ಇವತ್ತಿನ ಒಂದು ಅವಧಿಯಲ್ಲಿ ಕನ್ನಡ ಮೀಡಿಯಂನಲ್ಲಿ 99% ಅಭ್ಯರ್ಥಿಗಳು ಕನ್ನಡ ಮೀಡಿಯಂನಲ್ಲೇ ಓದಿರೋದು. ಕರ್ನಾಟಕ ರಾಜ್ಯ ಒಂದು ಅಧಿಸೂಚನೆ ಆಗಿರೋದ್ರಿಂದ ಕನ್ನಡದಲ್ಲೇ ಜಾಸ್ತಿ ಜನ ಪ್ರಿಪ್ರೇಷನ್ ಮಾಡ್ತಿದ್ದೀರಿ. ಆ ಒಂದು ಉದ್ದೇಶಕ್ಕಾಗಿ ಇವತ್ತಿನ ಅವಧಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆಯನ್ನು ತೆಗೆದುಕೊಳ್ಳುವಂಥ ಅಭ್ಯರ್ಥಿಗಳಿಗೆ ಉಪಯುಕ್ತ ಆಗಲಿ ಅಂತೇಳಿ ಈ ಒಂದು ತರಗತಿಯಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ KSP ನೇಮಕಾತಿ 2026 ಕುರಿತು ಸಿಲೆಬಸ್, ಪಠ್ಯಕ್ರಮ ಮತ್ತು ಅರ್ಹತಾ ಮಾನದಂಡಗಳ ಬಗ್ಗೆ ತಿಳಿಸಿಕೊಡುವಂಥ ಚಿಕ್ಕ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವೆಲ್ಲ ನೋಡ್ತಾ ಇದ್ರಿ ಪರೀಕ್ಷಾ ವಿಧಾನ, ಎಕ್ಸಾಮ್ ಪ್ಯಾಟರ್ನ್ ಏನಿದೆ ಅಂತೇಳಿ. ಎಕ್ಸಾಮ್ ಪ್ಯಾಟರ್ನ್ ಏನಿದೆ ನೋಡ್ರಿ. ಎಕ್ಸಾಮ್ ಪ್ಯಾಟರ್ನ್ ಏನಿದೆ, ಫಸ್ಟು ಪರೀಕ್ಷಾ ವಿಧಾನ. ಲಿಖಿತ ಪರೀಕ್ಷೆಯು ಒಟ್ಟು ಎಷ್ಟಕ್ಕಿರುತ್ತೆ ಅಂತ ಹೇಳಿದ್ರೆ 100 ಅಂಕಗಳಿಗೆ ನಡೆಯಲಿದ್ದು, ಇದಕ್ಕೆ ಈ ಒಂದು ಪರೀಕ್ಷೆಯನ್ನು ಬರಲಿಕ್ಕೆ 90 ನಿಮಿಷಗಳು ಟೈಮ್ ಇರುತ್ತೆ, ಅಂದರೆ 1.5 ಗಂಟೆ ಕಾಲಾವಕಾಶ ಇರುತ್ತೆ. OMR, ಆಫ್ಲೈನ್ OMR ಶೀಟ್ ಇರುತ್ತೆ. ಮಲ್ಟಿಪಲ್ ಚಾಯ್ಸ್ MCQ ಅಂದರೆ ಮಲ್ಟಿಪಲ್ ಬಹು ಆಯ್ಕೆಯ ಮಾದರಿ ಒಂದು ಪರೀಕ್ಷೆ ಇದಾಗಿದ್ದು, ಪ್ರತಿ ತಪ್ಪು ಉತ್ತರಕ್ಕೆ 0.25 ಅಂಕಗಳನ್ನು ಡಿಡಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಕಟ್ ಮಾಡ್ತಾರೆ. ಪ್ರತಿ ಒಂದು ತಪ್ಪು ಉತ್ತರಗಳನ್ನು ನಾವೇನಾದರೂ ಪರೀಕ್ಷೆಯಲ್ಲಿ ಬಬಲ್ ಮಾಡಿದ್ರೆ, ರೌಂಡ್ ಅಪ್ ಮಾಡಿದ್ರೆ 0.25 ಮಾರ್ಕ್ಸ್ ಏನಿರುತ್ತಲ್ಲ, ಪ್ರತಿ ತಪ್ಪು ಉತ್ತರಕ್ಕೆ 0.25 ಅಂಕಗಳನ್ನು ಮಾರ್ಕಿಂಗ್ ಇರುತ್ತೆ. ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಕನಿಷ್ಠ 30% ಅಂಕಗಳನ್ನು ಗಳಿಸಲು ಕಡ್ಡಾಯ. ನೆಕ್ಸ್ಟ್ ನೋಡ್ರಿ, ಪಠ್ಯಕ್ರಮದ ಬಗ್ಗೆ ಚರ್ಚೆ ಮಾಡೋಣ. ಪಠ್ಯಕ್ರಮ ಏನಿದೆ ಅಂತೇಳಿ ನೋಡ್ತಾ ಇದ್ರಿ. ಪಠ್ಯಕ್ರಮ ಏನಿದೆ, ಪಠ್ಯಕ್ರಮ ನೋಡ್ರಿ. ಲಿಖಿತ ಪರೀಕ್ಷೆಯು ಮುಖ್ಯವಾಗಿ ಸಾಮಾನ್ಯ ಅಧ್ಯಯನ, ಕಾಮನ್ ಆಗಿ ಏನು ಕೊಡ್ತಾರೆ ಅವರು, ಸಾಮಾನ್ಯ ಅಧ್ಯಯನ ಅಂತಾನೆ ಕೊಡ್ತಾರೆ. ಆದರೆ ಸಾಮಾನ್ಯ ಅಧ್ಯಯನ ನಾವು ಅನ್ಕೊಂಡಂಗ ಸಾಮಾನ್ಯವಾಗಿರಂಗಿಲ್ಲ, ಅದು ಜನರಲ್ ಸ್ಟಡೀಸ್. ಅದರಲ್ಲಿ ಸುಮಾರು ವಿಷಯಗಳು ಇರ್ತಾವ. ಯಾವ್ಯಾವ ವಿಷಯಗಳಂತ ಇರ್ತಾವ ಅಂತ ಹೇಳಿದ್ರೆ, ಫಸ್ಟ್ ನೋಡ್ರಿ, ಫಸ್ಟ್ಗೆ ಕೊಟ್ಬಿಟ್ರೆ ಅವರು ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನಗಳು, GK ಆ್ಯಂಡ್ ಕರೆಂಟ್ ಅಫೇರ್ಸ್ ಅಂತೇಳಿ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ಘಟನೆಗಳು ಅಥವಾ ಪ್ರಮುಖ ಘಟನೆಗಳು, ಆಮೇಲೆ ಪ್ರಮುಖ ಪ್ರಶಸ್ತಿಗಳು, ಆಮೇಲೆ ಕ್ರೀಡೆಗಳು, ಇದ್ರ ಬಗ್ಗೆ ಗೊತ್ತಿರಬೇಕಾಗತ್ತೆ. ಆಮೇಲೆ ಪ್ರಮುಖ ಪುಸ್ತಕಗಳು ಬರೆದ ಲೇಖಕರು ಗೊತ್ತಿರಬೇಕಾಗತ್ತೆ. ಆಮೇಲೆ ವಿಶ್ವ ದಿನಾಂಕಗಳು ಹಾಗೂ ಸರ್ಕಾರಿ ಯೋಜನೆಗಳೇನು ಬಂದಿದ್ದಾವಲ್ಲ, ಗೌರ್ಮೆಂಟ್ ಸ್ಕೀಮ್ಸ್, ಅದ್ರ ಬಗ್ಗೆ ನಾವು ಸ್ವಲ್ಪ ಗಮನ ಕೊಟ್ಟು ತಿಳ್ಕೊಂಡಿರಬೇಕು. ನೆಕ್ಸ್ಟು ಇದು ಕರೆಂಟ್ ಅಫೇರ್ಸ್ ಆಯಿತು. ನೆಕ್ಸ್ಟ್ ಏನಿದೆ ಇದರಲ್ಲಿ ಒಂಚೂರು ನೋಡ್ರಿ. ಇತಿಹಾಸ. ಇತಿಹಾಸ ಅಂದರೆ ಇದರಲ್ಲಿ ನಿಮ್ಗೆ ಗೊತ್ತಿರುತ್ತಾ, ಕರ್ನಾಟಕ ಇತಿಹಾಸ ಗೊತ್ತಿರಬೇಕು, ಭಾರತ ಇತಿಹಾಸ ಗೊತ್ತಿರಬೇಕು, ಪ್ರಾಚೀನ ಭಾರತ ಇತಿಹಾಸ ಕೂಡ ಗೊತ್ತಿರಬೇಕಾಗುತ್ತೆ ನಮಗೆ. ನೋಡ್ರಿ, ಭಾರತದ ಇತಿಹಾಸ ಅಂತ ಹೇಳಿದಾಗ ಪ್ರಾಚೀನ ಇತಿಹಾಸ, ಮಧ್ಯಕಾಲೀನ ಇತಿಹಾಸ, ಆಧುನಿಕ ಇತಿಹಾಸ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮ, ಇದ್ರ ಬಗ್ಗೆ ಅಂತೂ ಪ್ರಶ್ನೆ ಕೇಳ್ತಾರೆ. ನೀವು ಬಹಳಷ್ಟು ಫೋಕಸ್ ಮಾಡಬೇಕಾದದ್ದು ಭಾರತದ ಸ್ವತಂತ್ರ ಸಂಗ್ರಾಮ, ಆ ಒಂದು ವಿಷಯದ ಕುರಿತು ಸುಮಾರು ಪ್ರಶ್ನೆಗಳು ಬರ್ತಾವ. ನಾನು ತರಗತಿಗಳನ್ನು ಮಾಡ್ತಾ ಹೋಗ್ತೀನಿ. ನೋಡ್ರಿ, ಕರ್ನಾಟಕದ ಇತಿಹಾಸ, ಪ್ರಮುಖ ರಾಜವಂಶಗಳು, ಕದಂಬರಾಗಿರ್ಬೋದು, ಚಾಲುಕ್ಯರಾಗಿರ್ಬೋದು, ವಿಜಯನಗರದ ಅರಸರಾಗಿರ್ಬೋದು, ಮೈಸೂರು ಒಡೆಯರಾಗಿರ್ಬೋದು, ಇದ್ರ ಬಗ್ಗೆ ಪ್ರಮುಖವಾದಂಥದ್ದು ಸಿಲೆಬಸ್ ಅನ್ನ ನೋಡ್ರಿ. ಯಾರೆಲ್ಲ ಒಂದು ತರಗತಿಯನ್ನು ಅಬ್ಸರ್ವ್ ಮಾಡ್ತಿದ್ರಿ, ದಯವಿಟ್ಟು ನೀವು ಪೆನ್ನು ಮತ್ತು ಒಂದು ನೋಟ್ಬುಕ್ ಅನ್ನು ತಗೊಂಡು ಒಂದು ಸಿಲೆಬಸ್ ಅನ್ನು ಬರ್ಕೊಂಡ್ರ ಬಹಳ ಬಹು ಉಪಯುಕ್ತ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡ್ರಿ, ಅದಾದ್ಮೇಲೆ ಇತಿಹಾಸ ಮುಗೀತು, ಒಂದು ಇತಿಹಾಸ ಮುಗೀತು. ನೆಕ್ಸ್ಟ್ ಎರಡನೇ ನೋಡ್ರಿ ಏನಿದೆ, ಜಿಯೋಗ್ರಫಿ, ಭೂಗೋಳಶಾಸ್ತ್ರ. ಕರ್ನಾಟಕ ಭೂಗೋಳಶಾಸ್ತ್ರ, ಭಾರತ ಭೂಗೋಳಶಾಸ್ತ್ರದ ಬಗ್ಗೆ ಗೊತ್ತಿರ್ಬೇಕು ನಮಗೆ. ಭಾರತ ಭೌತಿಕ, ಆರ್ಥಿಕ, ಭೂಗೋಳ, ಕರ್ನಾಟಕ ನದಿಗಳ ಬಗ್ಗೆ ಅಂತ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಕರ್ನಾಟಕ ನದಿಗಳ ಕುರಿತು ಒಂದು ಪ್ರಶ್ನೆ ಕೇಳ್ತಾರೆ ಅವರು. ನೆಕ್ಸ್ಟ್ ವನ್ಯಜೀವಿ ಧಾಮಗಳು, ರಾಷ್ಟ್ರೀಯ ಉದ್ಯಾನಗಳು, ಪ್ರಮುಖ ಖನಿಜಗಳು ಮತ್ತು ಬೆಳೆಗಳು, ಇದ್ರ ಬಗ್ಗೆನೇ ಗೊತ್ತಿರ್ಬೇಕು ನಮ್ಗೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನಿದೆ, ಭಾರತದ ಸಂವಿಧಾನ. ಇದ್ರ ಬಗ್ಗೆ 100% ಫಿಕ್ಸ್. ಇದು ಸಂವಿಧಾನದ ಕುರಿತು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವುದಾದ್ರೂ ಇದ್ರೆ ಅದು ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಇಲ್ಲ, ಅದು SD ಆಗಿರ್ಬೋದು, FD ಆಗಿರ್ಬೋದು, ಟೀಚರ್ ಎಕ್ಸಾಮ್ ಆಗಿರ್ಬೋದು, ಯಾವುದೇ ಎಕ್ಸಾಮ್ ಇರಲಿ, ಭಾರತ ಸಂವಿಧಾನದ ಕುರಿತು ಸುಮಾರು 7 ರಿಂದ 8 ಪ್ರಶ್ನೆಗಳನ್ನು ಕೇಳ್ತಾರೆ. ನಾವು ತಿಳ್ಕೊಂಡಿರ್ಬೇಕು.
ಭಾರತದ ಒಂದು ಸಂವಿಧಾನದ ಪ್ರಸ್ತಾವನೆ ಬಗ್ಗೆ ಆಗಿರ್ಬೋದು, ಮೂಲಭೂತ ಹಕ್ಕುಗಳು, ಕರ್ತವ್ಯಗಳು, ರಾಜ್ಯ ನಿರ್ದೇಶಕ ತತ್ವಗಳು, ಸಂಸತ್ತು, ರಾಷ್ಟ್ರಪತಿ ಬಗ್ಗೆ, ರಾಷ್ಟ್ರಪತಿನ ಯಾರು ನೇಮಕ ಮಾಡ್ತಾರೆ, ಯಾರಿಗೆ ಪ್ರಮಾಣ ವಚನ ಬೋಧಿಸ್ತಾರೆ, ಸರ್ವೋಚ್ಚ ನ್ಯಾಯಾಲಯ, ರಾಜ್ಯ ಸರ್ಕಾರಗಳ ರಚನೆ, ಕಾರ್ಯವಿಧಾನ, ಇವುಗಳ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು ಭಾರತ ಸಂವಿಧಾನದ ಕುರಿತು. ಮತ್ತೆ ರಿಟ್ಸ್ಗಳ ಬಗ್ಗೆ ಇನ್ನೂ ಡೆಪ್ತ್ ಆಗಿ ಹೋಗ್ತೀನಿ, ನಾನು ಕ್ಲಾಸ್ಗಳನ್ನ ಮಾಡ್ತೀನಲ್ಲ ಡೈಲಿ ಪ್ರತಿಯೊಂದು ಅಂಶಗಳನ್ನು ನಿಮ್ಮ ಒಂದು ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ನೋಡ್ರಿ, ಸಾಮಾನ್ಯ ವಿಜ್ಞಾನ ಅಂತೇಳಿ ಬರೀ ಸಾಮಾನ್ಯ ವಿಜ್ಞಾನ ಅಲ್ಲ ಇದು. ಇದು ಅಂತ ಹೇಳಿದ್ರೆ ಇದರಲ್ಲಿ ಫಿಸಿಕ್ಸ್ ಬರುತ್ತೆ, ಕೆಮಿಸ್ಟ್ರಿ ಬರುತ್ತೆ, ಬಯಾಲಜಿ, ಮತ್ತೆ ಅಗೇನ್ ವಿ ಆರ್ ಕ್ಯಾಟಗರೈಸ್ಡ್ ಇಂಟು 2 ಟೈಪ್ಸ್. ಎರಡು ರೀತಿಯಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಬಾಟನಿ, ಇನ್ನೊಂದು ಝೂಲಜಿ ಅಂತೇಳಿ. ಅಂದ್ರೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವ ವಿಜ್ಞಾನ, ಪರಿಸರ ವಿಜ್ಞಾನ. ಇದ್ರ ಬಗ್ಗೆ ಕೂಡ ನಾವು ಬಹಳಷ್ಟು ಅಂದ್ರೆ 6ರಿಂದ 10ನೇ ತರಗತಿ ಬುಕ್ ಬೇಸಿಕ್ ಸೈನ್ಸ್ ಅನ್ನು ಯಾರು ಪರ್ಫೆಕ್ಟ್ ಆಗಿ ಓದ್ತಿರೋ ಅವರು ಏನ್ ಮಾಡ್ಬೋದು, ಈ ಎಲ್ಲ ವಿಚಾರಗಳು ಯಾವುದೇ ಪ್ರಶ್ನೆ ಬಂದ್ರು ಕೂಡ ಉತ್ತರ ಕೊಡ್ಬೇಕು ನಾವು. ಈಗ ನಾವು ಬೇರೆ ಬೇರೆ ಆಥರ್ ಬುಕ್ಗಳನ್ನು ಓದಲಿಕ್ಕಿಂತ ಬದಲಾಗಿ 6ರಿಂದ 10 ಬುಕ್ ಏನಿದೆ ಲೇಟೆಸ್ಟ್ ವರ್ಷನ್ ಏನಿರುತ್ತಲ್ಲ ಅದನ್ನ ತಗೊಂಡು ನಾವು ಅಪ್ಡೇಟ್ ಇರಬೇಕು. ಅವುಗಳನ್ನ ಸ್ವಲ್ಪ ಅಪ್ಡೇಟ್ ಮಾಡ್ಕೊಂತಿದ್ರೆ ಬಹಳಷ್ಟು ಉಪಯೋಗ ಆಗ್ತದೆ ಪ್ರತಿಯೊಂದು ಎಕ್ಸಾಮ್ಗೆ, ಇದು ಒಂದಂತಲ್ಲ PC ಗೆ. ನೆಕ್ಸ್ಟ್ ನೋಡ್ರಿ, ಮಾನಸಿಕ ಸಾಮರ್ಥ್ಯ. ಮಾನಸಿಕ ಸಾಮರ್ಥ್ಯ ಏನಿದೆ ನೋಡ್ರಿ, ಇದು ಮಾನಸಿಕ ಸಾಮರ್ಥ್ಯದಲ್ಲಿ ಏನೇನು ಅಂಶಗಳು ಬರ್ತಾವೆ? ಮೆಂಟಲ್ ಅಬಿಲಿಟಿ ಅಂಡ್ ರೀಸನಿಂಗ್, ಸಂಖ್ಯಾ ಸರಣಿ, ನಂಬರ್ ಸೀರೀಸ್, ಕೋಡಿಂಗ್ ಡಿಕೋಡಿಂಗ್ ಆಲ್ರೆಡಿ ಹೇಳಿನಿ. ಕೋಡಿಂಗ್ ಡಿಕೋಡಿಂಗ್ ಮತ್ತು ರಕ್ತ ಸಂಬಂಧದ ಪ್ರಶ್ನೆಗಳು ಬಹಳಷ್ಟು ಉಪಯುಕ್ತ PC ಎಕ್ಸಾಮ್ಗೆ. ಆಮೇಲೆ ದಿಕ್ಕುಗಳ ಬಗ್ಗೆ ಜ್ಞಾನ, ಅದ್ರ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಆಮೇಲೆ ಸರಳ ಬಡ್ಡಿ ಆಗಿರ್ಬೋದು, ಚಕ್ರ ಬಡ್ಡಿ ಆಗಿರ್ಬೋದು, ಸರಾಸರಿ, ಸಮಯ ಮತ್ತು ಕೆಲಸದ ಲೆಕ್ಕಗಳು, ಇವುಗಳ ಬಗ್ಗೆ ನಾವೇನ್ ಮಾಡಬೇಕು, ಯೂಟ್ಯೂಬಲ್ಲಿ ಸುಮಾರು ಜನ, ನಾನು ವಿಡಿಯೋಗಳನ್ನು ಮಾಡ್ತೀನಿ. ಒಂದೇ ಹೇಳೋದು, ನಿಮಗೆ ಯಾರ ಕ್ಲಾಸು ಇಷ್ಟ ಆಗುತ್ತೆ, ಯಾವುದು ಸರಳ ಅನಿಸುತ್ತೆ ಅಂಥವರ ಒಂದು ಚಾನಲ್ಗಳನ್ನು ನೀವು ರೆಗ್ಯುಲರ್ ಆಗಿ ನೋಡಿ ನೋಟ್ಸ್ ಮಾಡಿಟ್ಕೊಂಡ್ರೆ ಬೆಟರ್. ಕೇವಲ ನೋಡಿ ಕೈ ಬಿಡುವುದಲ್ಲ. ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಾವು ಎದುರಿಸಬೇಕು, ವಿಜಯ ಸಾಧಿಸ್ಬೇಕಂತ ಹೇಳಿದ್ರೆ ನಾವು ಬರೆದಿಟ್ಕೋಬೇಕು. ಅದನ್ನು ಸಿಲೆಬಸ್ ಆಗಿರ್ಬೋದು, ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಏನೇ ಹೇಳಿ ನಿಮ್ಗೆ ಏನು ಉಪಯುಕ್ತ ಅಂತ ಅನ್ಸುತ್ತೆ ಅದನ್ನು ಬರೆದಿಟ್ಕೊಂಡ್ರೆ ಬಹಳಷ್ಟು ಉತ್ತಮ. ನೋಡ್ರಿ, ನೆಕ್ಸ್ಟ್ ನೈತಿಕ ಶಿಕ್ಷಣ ಅಥವಾ ಮೋರಲ್ ಎಜುಕೇಶನ್, ಮೋರಲ್ ವ್ಯಾಲ್ಯೂಸ್, ಎಥಿಕ್ಸ್ ಅಂತ ಕರೀತಾರೆ. ಮೂಲಭೂತ ನೈತಿಕ ಮೌಲ್ಯಗಳು ಮತ್ತು ಪೊಲೀಸ್ ಕರ್ತವ್ಯ ಪ್ರಜ್ಞೆ ಕೂಡ, ಇದ್ರ ಬಗ್ಗೆ ಕೂಡ ಪ್ರಶ್ನೆ ಬರ್ತಾವೆ. ನೆಕ್ಸ್ಟ್ ನೋಡ್ರಿ, ವಿಶೇಷ ಸೂಚನೆ ಕೊಟ್ಟಿದ್ದಾರೆ ಅವರು. SSLC ಅಥವಾ PUC ಯಲ್ಲಿ ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಓದಿದ ಅಭ್ಯರ್ಥಿಗಳು ಕಡ್ಡಾಯ ಕನ್ನಡ ಭಾಷಾ ಅರ್ಹತಾ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ನೆಕ್ಸ್ಟ್ ನೋಡಿ, ಅರ್ಹತಾ ಮಾನದಂಡಗಳು ಏನೇನಿದಾವಪ್ಪ, ಈ ಒಂದು ಪರೀಕ್ಷೆಗೆ ಅಪ್ಲಿಕೇಶನ್ ಆಗ್ಬೇಕು ನಾವು ಅಂತ ಹೇಳಿದ್ರ ಏನೇನು ಅರ್ಹತಾ ಮಾನದಂಡಗಳಿದಾವ ಅದ್ರ ಬಗ್ಗೆ ಸ್ವಲ್ಪ ನಾವು ಗಮನ ಕೊಡಬೇಕು. ಶೈಕ್ಷಣಿಕ ಅರ್ಹತೆ, ಫಸ್ಟ್ ಎಜುಕೇಶನ್ ಬಗ್ಗೆ ನೋಡ್ಬಿಡೋಣ. ಎಷ್ಟನೇ ತರಗತಿ ನಾವು ಓದಿರ್ಬೇಕು PC ಅಪ್ಲಿಕೇಶನ್ ಆಗ್ಬೇಕಂತ ಹೇಳಿದ್ರು. ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿಯಿಂದ PC 12ನೇ ತರಗತಿ ಪಾಸ್ ಆಗಿರ್ಬೇಕು, ಅಥವಾ ತತ್ಸಮಾನ ವಿದ್ಯಾರ್ಥಿ ITI ಅಥವಾ ಡಿಪ್ಲೊಮಾ JOC ಹೊಂದಿರಬೇಕು. ಹೌದಾ? PUC ಕಡ್ಡಾಯವಾಗಿ ಆಗಿರ್ಬೇಕು. SSLC ಆಗಿದೆ ಸರ್ ಅಂತ ಅಪ್ಲಿಕೇಶನ್ ಆಗ್ಬೋದಾ? ಖಂಡಿತ ಬರಲ್ಲ. ಸೆಕೆಂಡ್ PUC ಪಾಸ್ ಆಗಿರಲೇಬೇಕು. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ವಯೋಮಿತಿ, ಎಷ್ಟು ವರ್ಷದವರು ಅಪ್ಲಿಕೇಶನ್ ಆಗ್ಬೋದು ಸರ್ ಇದಕ್ಕೆ? ಕನಿಷ್ಠ 18 ವರ್ಷ ಮೇಲ್ಪಟ್ಟು. ಸರ್ ನಾನು 18 ವರ್ಷ ಇದ್ದಾವೆ, ನಾನು ಅಪ್ಲಿಕೇಶನ್ ಆಗ್ಬೋದಾ? ಬರಲ್ಲ. 18 ವರ್ಷ ದಾಟಿರ್ಬೇಕು. ಗರಿಷ್ಠ ವಯಸ್ಸು ಎಷ್ಟಿರ್ಬೇಕು ಸರ್? ಸಾಮಾನ್ಯ ವರ್ಗ ಅಂತ ಕರಿತೀವಿ ನಾವು, ಜನರಲ್ ಕ್ಯಾಟಗರೀಸ್ 33 ವರ್ಷ ಮ್ಯಾಕ್ಸಿಮಮ್. SC ST OBC 2A 2B 3A 3Bಗಳಿಗೆ 35 ವರ್ಷ ಇದ್ರೂ ಕೂಡ ಅಪ್ಲಿಕೇಶನ್ ಆಗ್ಬೋದು PC ಎಕ್ಸಾಮ್ಗೆ. ಕರ್ನಾಟಕದ ಅರಣ್ಯ ಪ್ರದೇಶದಲ್ಲಿ ವಾಸಿಸ್ತಕ್ಕಂಥ ಬುಡಕಟ್ಟು ಜನಾಂಗದವರು 38 ವರ್ಷ ತನಕ ಆಗ್ಬೋದು ಅವರು. ಓಕೆ, ನೆಕ್ಸ್ಟ್ ನೋಡಿ, ದೈಹಿಕ ಮಾನದಂಡಗಳು ಏನೇನಿರ್ತಾವೆ? ಈ ಒಂದು ನಾವು ಈಗ ಆಗಿರ್ತಕ್ಕಂಥ 2026ರ ಕರ್ನಾಟಕ ರಾಜ್ಯ ಪೊಲೀಸ್ ಅಧಿಸೂಚನೆಯಲ್ಲಿ ಸರ್ ನಾವು ನೇಮಕಾತಿ ಹೊಂದಬೇಕಂತ ಹೇಳಿದ್ರ ಒಂದು ದೈಹಿಕ ಮಾನದಂಡಗಳು ಏನಿರ್ತಾವ ಅಂತ ಹೇಳಿದ್ರ, ಲಿಖಿತ ಪರೀಕ್ಷೆಯಲ್ಲಿ ಪಡೆದ ಅಭ್ಯರ್ಥಿಗಳನ್ನು 1:5, ಭಾರಿ ಇಂಪಾರ್ಟೆಂಟ್ ಇದು. ಎಲ್ಲರೂ ಲಿಖಿತ ಪರೀಕ್ಷೆಯನ್ನು ಬರೀತಾರೆ. ಆದರೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರ, ಈ ಒಂದು ಸೆಲೆಕ್ಷನ್ ಕಮಿಟಿ ಇರುತ್ತಲ್ಲ, ಅವರು 1:5 ಫಸ್ಟ್ ಲಿಸ್ಟ್ ಬಿಡ್ತಾರೆ ಲಿಖಿತ ಪರೀಕ್ಷೆಯಲ್ಲಿ. 1:5 ಅಂತ ಹೇಳಿದ್ರೆ ಗೊತ್ತಾ, ಒಂದು ಜಾಬಿಗೆ 5 ಜನ ಅಂತೇಳಿ ಲಿಸ್ಟ್ ಬಿಡ್ತಾರೆ ಅವರು. ಅನುಪಾತದಲ್ಲಿ ದೈಹಿಕ ಪರೀಕ್ಷೆಗೆ ಕರೀಲಾಗುತ್ತೆ. ಆ ದೈಹಿಕ ಪರೀಕ್ಷೆಯಲ್ಲಿ 1:5 ಹೋಗಿ 1:1 ಆಗ್ಬೇಕು. 1:1 ಅಂದಾಗ ಒಂದು ಪೋಸ್ಟ್ಗೆ ಒಬ್ರು ಫಿಕ್ಸ್. ಓಕೆ, ನೆಕ್ಸ್ಟ್ ನೋಡ್ರಿ,
ದೈಹಿಕ ಗುಣಮಟ್ಟದ ಪರೀಕ್ಷೆ ಯಾವ ರೀತಿ ನಡೆಸಲಾಗುತ್ತೆ ಸರ್ ಅಂತ ಹೇಳಿದ್ರ, ಸಾಮಾನ್ಯ ಪುರುಷರು ಏನಿರ್ತಾರಲ್ಲ ಅವರು 168 ಸೆಂಟಿಮೀಟರ್ ಎತ್ತರ ಇರಲೇಬೇಕು ಸರ್. ನಾನು 167 ನಾನು ಅಪ್ಲಿಕೇಶನ್ ಹಾಕ್ಬೋದಾ, ಸಾರಿ ನಾನು ಕ್ವಾಲಿಫೈಡ್ ಆಗ್ತೀನಾ ದೈಹಿಕ ಪರೀಕ್ಷೆ? ಖಂಡಿತ ಆಗಂಗಿಲ್ಲ. ದುಡ್ಡು ಯಾವ್ದು ನಡೆಯಂಗಿಲ್ಲ. 168 ಸೆಂಟಿಮೀಟರ್ ಎತ್ತರ ಇರಲೇಬೇಕು. ಆಮೇಲೆ ಎದೆ ಸುತ್ತಳತೆ ಎಷ್ಟು ಇರ್ಬೇಕು ಸರ್? ಚೆಸ್ಟ್ 86 ಸೆಂಟಿಮೀಟರ್ ಇರ್ಬೇಕು. ಯಾವಾಗ ಅದು ಇಲ್ಲಿ ಕೊಟ್ಟಿದ್ದು ನೋಡ್ರಿ, ಕನಿಷ್ಠ ವಿಸ್ತರಣೆ ಮಾಡಿದಾಗ ಎಷ್ಟು ಇರ್ಬೇಕು ಸರ್? ವಿಸ್ತರಣೆ ಮಾಡಿದಾಗ ಕಡ್ಡಾಯ 86 ಸೆಂಟಿಮೀಟರ್ ಇರ್ಬೇಕು. ನೆಕ್ಸ್ಟ್ ಮಹಿಳೆಯರಿಗೆ ಎಷ್ಟು ಇರ್ಬೇಕು ಸರ್ ಅಂತ ಹೇಳಿದ್ರ, ಮಹಿಳೆಯರಿಗೆ ಎತ್ತರ ಬಂದ್ಬಿಟ್ಟು 157 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಕನಿಷ್ಠ 157 ಸೆಂಟಿಮೀಟರ್ ಹೈಟ್ ಇರ್ಬೇಕು ಅವರು ಹೆಣ್ಮಕ್ಳು. ಹಂಗಾದ್ರೆ ಮಾತ್ರ ಅವ್ರು ಏನ್ ಮಾಡ್ತಾರ, ಈ ಒಂದು ದೈಹಿಕ ಗುಣಮಟ್ಟದ ಪರೀಕ್ಷೆಯನ್ನ ಪಾಸ್ ಆಗ್ತಾರೆ. ಆಮೇಲೆ ಅವ್ರದ್ದು ಎದೆ ಚೆಸ್ಟ್ ಇರಬೇಕು ಕನಿಷ್ಠ ಅದರಲ್ಲಿ ಕೊಟ್ಟಿಲ್ಲ ಅಂತ ತೂಕ ಕೊಟ್ಟಿದ್ದಾರೆ, 45 kg ಇರ್ಬೇಕು ವೇಟ್ ಗರ್ಲ್ಸ್. ನೆಕ್ಸ್ಟ್ ನೋಡ್ರಿ, ಅರಣ್ಯ ಪ್ರದೇಶದ ಬುಡಕಟ್ಟು ಪುರುಷರು 155 ಸೆಂಟಿಮೀಟರ್ ಹೈಟ್ ಇದ್ರು ಕೂಡ ಅವ್ರು ಏನ್ ಮಾಡ್ಬೋದು? ನೋಡ್ರಿ, ಸಾಮಾನ್ಯ ಪುರುಷರಿಗೆ 166 ಸೆಂಟಿಮೀಟರ್, ಅರಣ್ಯ ಪ್ರದೇಶ ಬುಡಕಟ್ಟವರಿಗೆ 156 ಸೆಂಟಿಮೀಟರ್. ಇದು ಜೇಂಟ್ಸಿಗೆ ಇದು, ಹೌದಾ? ಅವ್ರು ಅಷ್ಟು ಹೈಟ್ ಇದ್ರೆ ಸಾಕು, ಅವ್ರು ಕೂಡ ದೈಹಿಕ ಪರೀಕ್ಷೆಯನ್ನ ಅಟೆಂಡ್ ಮಾಡ್ಬೋದು. 75 ಸೆಂಟಿಮೀಟರ್ ಎದೆ ಇರಬೇಕು ಅವ್ರದ್ದು, ಇದೇ ವಿಸ್ತೀರ್ಣ. ಅರಣ್ಯ ಪ್ರದೇಶದ ಬುಡಕಟ್ಟು ಮಹಿಳೆಯರು 150 ಸೆಂಟಿಮೀಟರ್ ಹೈಟ್ ಇದ್ರೆ ಸಾಕು. ಇಷ್ಟು ದೈಹಿಕ ಮಾನದಂಡಗಳು. ಐ ಥಿಂಕ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದೀಸ್ ಥಿಂಗ್ಸ್, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ, ಇನ್ನೂ ಸ್ವಲ್ಪ ಇದೆ. ದೈಹಿಕ ಸಹಿಷ್ಣುತೆ ಪರೀಕ್ಷೆ, ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಅಂತ ಕರೀತಾರ. ಇದು ಕೇವಲ ಅರ್ಹತಾ ಪರೀಕ್ಷೆ ಆಗಿದ್ದು ಯಾವುದೇ ಅಂಕಗಳಿರುವುದಿಲ್ಲ. ನಿಮ್ಗೆ ಏನಿರ್ತಲ್ಲ, ನಾವು PET ಅಂತ ಕರಿತೀವಿ, ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಅಂತ ಹೇಳಿ. ಇದರಲ್ಲಿ ಯಾವುದೇ ಅಂಕಗಳು ಇರಾಗಲ್ಲ ನಿಮಗೆ, ಜಸ್ಟ್ ಅರ್ಹತಾ ಪರೀಕ್ಷೆ ಅಷ್ಟೇ. ಇದು 1600 ಮೀಟರ್ ಓಡಲೇಬೇಕು. ಗರಿಷ್ಠ 6 ನಿಮಿಷ 30 ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸ್ಬೇಕು. ಮತ್ತೆ ಸರ್ 1600 ಮೀಟರ್ ನಾನು 1-2 ತಾಸು ಓಡ್ಬಿಡ್ಲಾ? ನಡೆಯಂಗಿಲ್ಲ. ಏನ್ ಮಾಡ್ಬೇಕು? 6 ನಿಮಿಷ 30 ಸೆಕೆಂಡ್ಗಳಲ್ಲಿ ಏನ್ ಮಾಡ್ಬೇಕು? ಈ 1600 ಮೀಟರ್ ಪುರುಷರು ಓಡ್ಲೇಬೇಕು ರನ್ನಿಂಗ್. ಉದ್ದ ಜಿಗಿತ ಎಷ್ಟಿರುತ್ತೆ ಸರ್ ಅಂತ ಹೇಳಿದ್ರೆ, ಉದ್ದ ಜಿಗಿತ ಕನಿಷ್ಠ 3.8 ಮೀಟರ್ ಅಥವಾ ಕನಿಷ್ಠ 1.2 ಮೀಟರ್ ಉದ್ದ ಜಿಗಿತ, ಲಾಂಗ್ ಜಂಪ್ ಅಂತ ಕರೀತಾರೆ ಇದಕ್ಕೆ. ನೆಕ್ಸ್ಟ್ ನೋಡ್ರಿ, ಗುಂಡು ಎಸೆತ ಕೂಡ ಇರುತ್ತೆ ಇದರಲ್ಲಿ. ಗುಂಡು ಎಸೆತ ಶಾರ್ಟ್ ಪುಟ್ ಅಂತ ಕರೀತಾರ. 7.26 kg ಇರುತ್ತೆ ಅದು. ಗುಂಡು ಎಷ್ಟಿರುತ್ತೆ? 7.26 kg ಇರುತ್ತೆ. 7.26. ಕನಿಷ್ಠ 5.6 ಮೀಟರ್ ದೂರ ಎಸೆಯಬೇಕು. ಕನಿಷ್ಠ ಎಷ್ಟು ಎಸೆಯಬೇಕು ಅವರು? ಗುಂಡು 7.2 kg ಇರ್ತಕ್ಕಂಥ ಗುಂಡನ್ನ 5.6 ಮೀಟರ್ ದೂರ ಎಸೆಯಲೇಬೇಕು. ಗರಿಷ್ಠ 3 ಅವಕಾಶಗಳು ಇರ್ತಾವ. ಸರ್ 4ನೇ ಸಲ ನಾನು ಟ್ರೈ ಮಾಡ್ಬೋದಾ? ಅವಕಾಶ ಇರಲ್ಲ. ನೆಕ್ಸ್ಟ್ ನೋಡ್ರಿ, ಮಹಿಳೆಯರಿಗೆ ಏನಿರುತ್ತಾ, ಮಹಿಳೆಯರಿಗೆ ಅಥವಾ ತೃತೀಯ ಲಿಂಗಿ, ನಾವು ಟ್ರಾನ್ಸ್ಜೆಂಡರ್ ಅಂತ ಏನ್ ಕರಿತೀವಲ್ಲ ಅವರಿಗೆ, ಅಥವಾ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಏನಿರುತ್ತಾ 400 ಮೀಟರ್ ಓಟ ಇರುತ್ತೆ. ಅಲ್ಲಿ 1600 ಮೀಟರ್. ಇವರಿಗೆ ಮಹಿಳೆಯರಿಗೆ ಎಷ್ಟು ಇರುತ್ತೆ? 400 ಮೀಟರ್. ಆಮೇಲೆ ತೃತೀಯ ಲಿಂಗಿಗಳಿಗೆ 400 ಮೀಟರ್. ಆಮೇಲೆ ಮಾಜಿ ಸೈನಿಕರಿಗೆ ಕೂಡ ಏನಿರುತ್ತಾ ಅವ್ರಿಗೆ 400 ಮೀಟರ್. ಗರಿಷ್ಠ 2 ನಿಮಿಷಗಳಲ್ಲಿ ಪೂರ್ಣಗೊಳಿಸ್ಬೇಕು ಅವರು. ನೋಡ್ರಿ, ನೆಕ್ಸ್ಟ್ ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತ. ಉದ್ದ ಜಿಗಿತ 2.5 ಮೀಟರ್, ಎತ್ತರ ಜಿಗಿತ 0.9 ಮೀಟರ್. ಗರಿಷ್ಠ ಅವಕಾಶಗಳು 3 ಅವಕಾಶಗಳು ಇರ್ತಾವ. ನೋಡ್ರಿ, ವಿಡಿಯೋ ಒಂದು ಸಲ ನೋಡಿದ್ರೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರ ಪಾಸ್ ಮಾಡುತ್ತಾ ನೀವೇನ್ ಮಾಡ್ಬೇಕು? ನೋಟ್ಸ್ ಅನ್ನ ಮಾಡ್ತಾ ಅನ್ನೋದು ಬಹಳ ಇಂಪಾರ್ಟೆಂಟ್. ಪ್ರತಿಯೊಂದು ನಿಮಗೆ ಏನೇನ್ ಬೇಕು, ಈ ಒಂದು ಪರೀಕ್ಷೆನ ನಾನು ಪಾಸ್ ಆಗ್ಬೇಕು, ನಾನು ಆರ್ಡರ್ ಕಾಪಿ ತಗೋಬೇಕಂದ್ರೆ ಹೇಳಿದ್ರ ಏನೇನ್ ಮಾನದಂಡಗಳಿದಾವ ಫಸ್ಟ್ ಅದನ್ನ ನೀಟಾಗಿ ಬರ್ಕೊಂಡು ನಿಮ್ಮ ತಲೆಯಲ್ಲಿ ಇರ್ಬೇಕದು. ಓಕೆ, ಎಲ್ಲ ಅಭ್ಯರ್ಥಿಗೆ ಮತ್ತೆ ಡೈರೆಕ್ಟ್ ಆಗಿ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ಪ್ರತಿಯೊಂದು ಇವತ್ತಂತೂ ನಿನ್ನೆ ಮತ್ತು ಇವತ್ತು ಸಿಲೆಬಸ್ ಅನ್ನ ಹೇಳಿದ್ದೀನಿ. ನನ್ನ ತರಗತಿಗಳು ಡೈಲಿ ಒಂದು ಇಂಗ್ಲೀಷ್ ಮೀಡಿಯಂನಲ್ಲಿ ಇರುತ್ತೆ, ಒಂದು ಕನ್ನಡ ಮೀಡಿಯಂ ಇರುತ್ತೆ. ನಾನು ಕೇವಲ ಕನ್ನಡ ಅಷ್ಟೇ ಮಾಡಲ್ಲ, ಕನ್ನಡ ಮೀಡಿಯಂನವರಿಗೆ ಇಂಗ್ಲೀಷ್ ಮೀಡಿಯಂನಲ್ಲಿ ಕೂಡ ಕ್ಲಾಸ್ ಮಾಡ್ತಿರ್ತೀನಿ. ಕಂಟಿನ್ಯೂ ಕ್ಲಾಸಸ್ ಇರ್ತಾವೆ. ಯಾವುದೇ ಕಾರಣಕ್ಕೂ ನಿಮ್ಮ PCA ಎಕ್ಸಾಮ್ ಮುಗಿಯೋ ತನಕ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಮುಗಿಯೋ ತನಕ ನಾನು ಯಾವುದೇ ಕಾರಣಕ್ಕೂ ತರಗತಿಗಳನ್ನು ಬಂದ್ ಮಾಡಿಲ್ಲ. ಕಂಟಿನ್ಯೂ ಆಗಿ ಕ್ಲಾಸಸ್ ಇರ್ತಾವ. ಎಲ್ರಿಗೂ ನಮಸ್ಕಾರ.